ವಿಡಿಯೋ ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂತಹ ಕುರ್ಬರ್ ಸರ್ಸ್ ಎನ್ಯುಎನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿನ ಮುಖ್ಯವಾದ ಚರ್ಚೆಯ ವಿಷಯ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್, ವಿಶೇಷವಾಗಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಬರಬಹುದಂತ ಆಕ್ಟಿವ್ ವಾಯ್ಸ್ ಅನ್ನು ಪ್ಯಾಸಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅನ್ನು ಆಕ್ಟಿವ್ ವಾಯ್ಸ್ ಹೇಗೆ ನಾವು ಬದಲಾಯಿಸಿಕೊಳ್ಬೇಕು ಅನ್ನೋದೇ ಇವತ್ತಿನ ಮುಖ್ಯವಾದ ಚರ್ಚೆ. ತಮ್ಮ ಗಮನಕ್ಕೆ ಒಂದು ಮುಖ್ಯವಾದ ವಿಷಯವನ್ನು ತರಲಿಕ್ಕೆ ಇಷ್ಟಪಡ್ತೀನಿ. ಈ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನಲ್ಲೇ ಈಗಾಗಲೇ ನಾವು 3 ವಿಡಿಯೋಗಳನ್ನು ಮಾಡಿದ್ವಿ. ಒಂದನೇ ವಿಡಿಯೋದಲ್ಲಿ ಪ್ರೆಸೆಂಟ್ ಟೆನ್ಸ್ ಅನ್ನ ಚರ್ಚೆ ಮಾಡಿದ್ವಿ, ಎರಡನೇ ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಮಾಡಿದ್ವಿ, ಮೂರನೇ ವಿಡಿಯೋದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ಮಾಡಿದ್ವಿ. ಈಗ ಸದ್ಯದ ಈ 4ನೇ ವಿಡಿಯೋದಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಮಾಡ್ತಾ ಇದ್ದೀವಿ. ಈಗ ನಾವು ಒಂದೊಂದೇ ಸ್ಪಷ್ಟವಾಗಿ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟೆನ್ಸ್ ಅನ್ನ ಚರ್ಚೆ ಮಾಡ್ತಾ ಇದ್ದೀನಿ. ಈ ಟೆನ್ಸ್ಗಳ ಚರ್ಚೆ ಮುಗಿದ ನಂತರ ನಾನು ಮತ್ತೊಂದು ವಿಡಿಯೋದಲ್ಲಿ ಎಲ್ಲಾ ರೀತಿಯ ಬರಬಹುದಂತ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ಗಳನ್ನು ಭಿನ್ನವಾದ ರೀತಿಯಲ್ಲಿ ಭಿನ್ನವಾದ ವಾಕ್ಯಗಳನ್ನ ಹೇಗೆ ಅನುವಾದ ಮಾಡ್ಕೊಳ್ಬಹುದು ಅಥವಾ ಆಕ್ಟಿವ್ ವಾಯ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಹೇಗೆ ಬದಲಾಯಿಸಿಕೊಳ್ಬಹುದು ಮತ್ತು ಆಕ್ಟಿವ್ ವಾಯ್ಸ್ ನಲ್ಲಿ ಬಂದಂತ ಕೆಲವೊಂದು ವಿಶಿಷ್ಟವಾದಂತಹ ವಾಕ್ಯಗಳನ್ನು ಯಾವ ರೀತಿಯಾಗಿ ಪ್ಯಾಸಿವ್ ವಾಯ್ಸ್ ನಲ್ಲಿ ಬದಲಾಯಿಸಿಕೊಳ್ಬಹುದು ಅನ್ನೋದನ್ನು ಮುಖ್ಯವಾದ ಚರ್ಚೆಯನ್ನ ಈ ಒಟ್ಟಾರೆ ಈ ವಿಡಿಯೋದಲ್ಲಿ ಚರ್ಚೆ ಆದಂತ ವಿಷಯಗಳನ್ನ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಸದ್ಯದ ಚರ್ಚೆಯ ನಮ್ಮ ಕೇಂದ್ರ ಬಿಂದು ಅಥವಾ ನಮ್ಮ ಮುಖ್ಯವಾದ ವಿಷಯ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದರಲ್ಲಿ ನಾವು ವ್ಯಕ್ತಿ ವಾಯ್ಸ್ ಅನ್ನು ಯಾವ ರೀತಿ ಮಾಡ್ತೀವಿ ಅಂದ್ರೆ, ನಾವು ಪದೇ ಹೇಳ್ತಾ ಇದ್ವಿ, ಯಾವುದೇ ಒಂದು ಇಂಗ್ಲಿಷ್ ವಾಕ್ಯ ಬರೆಯೋದಕ್ಕಿಂತ ಮುಂಚೆ ಕನ್ನಡದಲ್ಲಿ ವಾಕ್ಯ ರಚನೆ ಆಗಬೇಕು. ಆ ರಚನೆ ನಾವು ಇಂಗ್ಲಿಷ್ ನಲ್ಲಿ ಹೋಗೋಕ್ಕಿಂತ ಮುಂಚೆ ಮಾರ್ಕ್ ಆಗಬೇಕು. ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಅಬ್ಜೆಕ್ಟ್ ಯಾವುದು. ಆ ನಂತರ ಅದನ್ನ ನಿರ್ದಿಷ್ಟವಾದ ಸೂತ್ರಕ್ಕೆ ಅನುಗುಣವಾಗಿ ನಾವು ರಚನೆ ಮಾಡಬೇಕಾಗಿತ್ತು. ಈಗ ನಮಗೆ ಪಾಸ್ಟ್ ಕಂಟಿನ್ಯೂಸ್ ಇರಬಹುದಂತ ನಮ್ಮ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಈ ಸೂತ್ರಕ್ಕೆ ಅನುಗುಣವಾಗಿ ಹೋಗಬೇಕು. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್. ತಮ್ಗೆ ಗೊತ್ತಿರೋ ಹಾಗೆ ಕನ್ನಡದ ವಾಕ್ಯ ರಚನೆಗಳಲ್ಲಿ ಯಾವ ಶಬ್ದ ಎಲ್ಲಾದ್ರೂ ಬರಬಹುದು. ಆದ್ರೆ ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ ಪ್ರಾರಂಭದಲ್ಲಿ ಬರಬೇಕು, ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಹೆಲ್ಪಿಂಗ್ ವರ್ಬ್, ನಂತರ ಮೇನ್ ವರ್ಬ್, ಅದು ಕಂಟಿನ್ಯೂಸ್ ಇದ್ರೆ ಐಎನ್ಜಿ, ನಂತರ ಆಬ್ಜೆಕ್ಟ್. ಈ ಒಂದು ಕ್ರಮಬದ್ಧವಾದಂತ ವರ್ಡ್ ಆರ್ಡರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಫಿಕ್ಸ್ ಇರೋದ್ರಿಂದ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಅ ಫಿಕ್ಸ್ ಲ್ಯಾಂಗ್ವೇಜ್. ಮೀನ್ಸ್ every word has its own place in a sentence and the place of every word is fixed. That's why English is called a fixed language, and because of this reason English is the easiest language in the whole world and anybody can learn it. So this is one of the reasons for the popularity of English. ಈ ಒಂದು ಕಾರಣದಿಂದಲೇ ಇವತ್ತು ಇಂಗ್ಲಿಷ್ ಒಂದು ಅಂತಾರಾಷ್ಟ್ರೀಯ ಭಾಷೆಯಾಗಿ ಬೆಳೀಲಿಕ್ಕೆ ಕಾರಣ ಆಗಿದೆ. ಆದ್ರಿಂದ ಈ ನಿರ್ದಿಷ್ಟವಾದ ಸೂತ್ರಕ್ಕೆ ಅನುಗುಣವಾಗಿಯೇ ನಾವು ವಾಕ್ಯಗಳ ರಚನೆ ಮಾಡಬೇಕು. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಡ್ಸ್ ವಾಸ್ ಮತ್ತು ವರ್. ಆಕ್ಟಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಸಿಂಗುಲರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವರ್ ನಾವು ಬಳಸಬೇಕು. ಒಂದು ಉದಾಹರಣೆ ತಗೋಣ. ದ ಬ್ರಿಟಿಷ್ ವರ್ ರೂಲಿಂಗ್ ಇಂಡಿಯಾ ಬಿಫೋರ್ 1947. ಬ್ರಿಟಿಷರು 1947ರ ಮುಂಚೆ ಭಾರತವನ್ನು ಆಳುತ್ತಿದ್ದರು. ಆಳ್ತಾ ಇದ್ರು, ಆಳೋಕ್ರಿಯೆ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ, ಈ ಸಮಯದಲ್ಲಿ, ಈ ಸಮಯ ಹಿಂದಿನ ಸಮಯ ಪಾಸ್ಟ್ ಅಂತೀವಿ. ಈ ಸಮಯದಲ್ಲಿ ಆ ಕ್ರಿಯೆ ನಡೀತಾ ಇತ್ತು, ಅದಕ್ಕೆ ನಾವು ಅಂತೀವಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತೀವಿ. ಅದನ್ನೇ ನಾವು ಇದಕ್ಕೆ ಅಫರ್ಮೇಟಿವ್ ಸೆಂಟೆನ್ಸ್ ಅಂತೀವಿ. ನಂತರ ದ ಬ್ರಿಟಿಷ್ ವರ್ ನಾಟ್ ರೂಲಿಂಗ್ ಇಂಡಿಯಾ ಬಿಫೋರ್ 1947. ಬ್ರಿಟಿಷರು 1947ರ ಮುಂಚೆ ಭಾರತವನ್ನು ಆಳುತ್ತಿದ್ದಿಲ್ಲ ಅನ್ನೋದೊಂದು ನೆಗೆಟಿವ್ ಸೆಂಟೆನ್ಸ್ ಅಂತೀವಿ. ಈ ನೆಗೆಟಿವ್ ಸೆಂಟೆನ್ಸ್ ನಲ್ಲಿ ನಾವು ಕಡ್ಡಾಯವಾಗಿ ಇಂಗ್ಲಿಷ್ ನಲ್ಲಿ ನಾಟ್ ಬಳಸಲೇಬೇಕು. ಅದು ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಅದೇ ನಾವು ಇನ್ನೊಂದು ವಾಕ್ಯ ಮಾಡ್ತೀವಿ, ಓವರ್ ದ ಬ್ರಿಟಿಷ್ ರೂಲಿಂಗ್ ಇಂಡಿಯಾ ಬಿಫೋರ್ 1947. ಈ ವಾಕ್ಯದ ಕನ್ನಡ ಅರ್ಥ 1947ರ ಮುಂಚೆ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದರೆ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಇಂಟ್ರಾಗೇಟಿವ್ ಅಂತೀವಿ. ಈ ಇಂಟ್ರಾಗೇಟಿವ್ ಇಂಗ್ಲಿಷ್ ವಾಕ್ಯ ಹೆಲ್ಪಿಂಗ್ ವರ್ಬ್ ದಿಂದನೇ ಪ್ರಾರಂಭ ಆಗುತ್ತೆ. ನಂತರ ಇನ್ನೊಂದು ವಾಕ್ಯ, ವರಂಟ್ ದ ಬ್ರಿಟಿಷ್ ರೂಲಿಂಗ್ ಇಂಡಿಯಾ ಬಿಫೋರ್ 1947. 1947ರ ಮುಂಚೆ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದಿಲ್ಲವೇ. ಈ ಆಳುತ್ತಿದ್ದಿಲ್ಲವೇ ಅನ್ನೋದು ಪ್ರಶ್ನೆ, ನೆಗೆಟಿವ್ ಪ್ರಶ್ನೆ. ಇದಕ್ಕೆ ಅವರು ನೆಗೆಟಿವ್ ಇಂಟ್ರಾಗೇಟಿವ್ ಅಂತಾರೆ. ಈ ರೀತಿ ಯಾವುದೇ ಒಂದು ಇಂಗ್ಲಿಷ್ ಟೆನ್ಸ್ ನಲ್ಲಿ ನಾವು 4 ವಾಕ್ಯಗಳನ್ನು ರಚನೆ ಮಾಡ್ಕೋತೀವಿ. ಒಂದಕ್ಕೆ ಅಫರ್ಮೇಟಿವ್ ಅಂತೀವಿ, ಎರಡನೇದಕ್ಕೆ ನೆಗೆಟಿವ್ ಅಂತೀವಿ, ಮೂರನೇದಕ್ಕೆ ಇಂಟ್ರಾಗೇಟಿವ್ ಮತ್ತು ನಾಲ್ಕನೇದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಅಂತೀವಿ. ಅಫರ್ಮೇಟಿವ್ ಸಬ್ಜೆಕ್ಟ್ ದಿಂದ ಪ್ರಾರಂಭ ಆಗಬೇಕು. ನೆಗೆಟಿವ್ ದಲ್ಲಿ ನಾಟ್ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿನೇ ಬರಬೇಕು.
ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ನೆಗೆಟಿವ್ ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ನಾಟ್ ಶಾರ್ಟ್ ಫಾರ್ಮ್ ದಿಂದಲೇ ಪ್ರಾರಂಭ ಆಗಬೇಕು. ಇದು ಬಹಳಷ್ಟು ಸ್ಥಿರವಾದಂತ ಮತ್ತು ಫಿಕ್ಸ್ ಆದಂತ ವಾಕ್ಯ ರಚನೆಗಳು. ಇಂಥವನ್ನ ನಾವು ಆಕ್ಟಿವ್ ವಾಯ್ಸ್ ನಲ್ಲಿ ಈ ಸೂತ್ರಗಳನ್ನು ರಚನೆ ಮಾಡಬೇಕು. ಒಂದು ವೇಳೆ ಈ ರೀತಿಯ ಪಾಸ್ಟ್ ಕಂಟಿನ್ಯೂಸ್ ಇರುವಂತಹ ವಾಕ್ಯಗಳು ಆಕ್ಟಿವ್ ವಾಯ್ಸ್ ನಲ್ಲಿ ಇದ್ದಾಗ ಪ್ಯಾಸಿವ್ ವಾಯ್ಸ್ ಮಾಡಬೇಕಾಗಿದೆ ಹೇಗೆ ಅನ್ನೋದು ಇವತ್ತಿನ ಚರ್ಚೆ. ಯಾವುದೇ ವಾಕ್ಯವನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡೋಕ್ಕಿಂತ ಮುಂಚೆ ಆಬ್ಜೆಕ್ಟ್ ಬಳಸಲೇಬೇಕು. ಆಕ್ಟಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಮುಖ್ಯ, ಅದು ಆಕ್ಟಿವ್ ಇರೋದ್ರಿಂದ ಅದು ಬಹಳ ಪ್ರಮುಖವಾಗಿರೋದ್ರಿಂದ ಪ್ರಾರಂಭದಲ್ಲಿ ಇಡ್ತೀವಿ. ಆದರೆ ಪ್ಯಾಸಿವ್ ವಾಯ್ಸ್ ನಲ್ಲಿ ನಮ್ಗೆ ಸಬ್ಜೆಕ್ಟ್ ಅಲ್ಲ ಮುಖ್ಯವಾಗಿದ್ದು ಆಬ್ಜೆಕ್ಟ್, ಅದಕ್ಕೆ ಪ್ರಾಮುಖ್ಯತೆ ಸಿಗೋದು ಆಬ್ಜೆಕ್ಟ್, ಅದು ಮೊದಲಿಗೆ ಇಡಬೇಕು. ನಂತರ ಅದು ಸಂಬಂಧಪಟ್ಟಂತ ಹೆಲ್ಪಿಂಗ್ ವರ್ಬ್. ಇದು ಕಂಟಿನ್ಯೂಸ್ ಇರೋದ್ರಿಂದ ಪ್ಯಾಸಿವ್ ವಾಯ್ಸ್ ನಲ್ಲಿ ಬೀಯಿಂಗ್ ಅಂತ ಬಳಸಬೇಕು. ನಾನು ನೆನ್ಪಿಡೋಗೋಸ್ಕರ ಹೇಳಿರ್ತೀನಿ, ಇಲ್ಲಿ ಇಂಗ್ ಇತ್ತಂದ್ರೆ ಇಲ್ಲಿ ಬೀಯಿಂಗ್ ಇರಬೇಕು. ರೂಲಿಂಗ್ ಬೀಯಿಂಗ್, ಸಿಂಗಿಂಗ್ ಇಂಗ್, ಲರ್ನಿಂಗ್ ಇಂಗ್, ಅಲ್ಲಿ ಬೀಯಿಂಗ್ ಇರಬೇಕು. ಇಷ್ಟೇ ವ್ಯತ್ಯಾಸ. ನಂತರ ಮೇನ್ ವರ್ಬ್ ಪಿಪಿ ಫಾರ್ಮ್, ಬಾಯ್ ಮತ್ತು ಸಬ್ಜೆಕ್ಟ್. ಇದು ಪ್ಯಾಸಿವ್ ವಾಯ್ಸ್ ನ ಸಿದ್ಧ ಸೂತ್ರ. ಇಲ್ಲಿ ನಾವು ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ವಾಸ್, ವರ್. ಅದು ಒಂದು ವ್ಯತ್ಯಾಸ. ಇಲ್ಲಿ ಆಬ್ಜೆಕ್ಟ್ ಸಿಂಗಲ್ ಇದ್ರೆ ವಾಸ್ ಬಳಸಬೇಕು, ಪ್ಲೂರಲ್ ಇದ್ರೆ ವರ್ ಬಳಸಬೇಕು. ಇಲ್ಲಿ ಮುಖ್ಯ ನಮಗೆ ಆಬ್ಜೆಕ್ಟ್ ಆದ್ರಿಂದ ಆಬ್ಜೆಕ್ಟಿಗೆ ಅನುಗುಣವಾಗಿ ಹೆಲ್ಪಿಂಗ್ ವರ್ಬ್ಸ್ ಬಳಸಬೇಕು. ಆಕ್ಟಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟಿಗೆ ಅನುಗುಣವಾಗಿ ಹೆಲ್ಪಿಂಗ್ ವರ್ಬ್ಸ್ ಬಳಸಬೇಕು. ಅದನ್ನು ನೋಡೋಣ. ಈ ಆಬ್ಜೆಕ್ಟ್ ಅಂತ ಹೇಳಿದೆ. ನಾವು ಯಾವುದೇ ಕನ್ನಡ ವಾಕ್ಯವನ್ನ ಕೊಟ್ಟಂತ ಕನ್ನಡ ವಾಕ್ಯವಾಗಲಿ ಅಥವಾ ಇಂಗ್ಲಿಷ್ ವಾಕ್ಯವನ್ನ ಪ್ಯಾಸಿವ್ ಮಾಡೋಕ್ಕಿಂತ ಮುಂಚೆ ನಾವು ಸರಿಯಾಗಿ ತಿಳ್ಕೊಂಡಿರ್ಬೇಕು ಆಬ್ಜೆಕ್ಟ್ ಯಾವುದು ಅನ್ನೋದನ್ನ. ಆಬ್ಜೆಕ್ಟ್ ನ ಕಂಡಿಲಿಕ್ಕೆ ನಾವು ಮುಖ್ಯವಾಗಿ ಮೇನ್ ವರ್ಬ್ ಅನ್ನು ಇಟ್ಕೊಳ್ಬೇಕು. ಈ ಮೇನ್ ವರ್ಬಿಗೆ ಏನು, ಏನನ್ನು ಅಥವಾ ಯಾರಿಗೆ, ಯಾರನ್ನು ಅನ್ನೋ ಮುಖ್ಯ ಎರಡು ಪ್ರಶ್ನೆಗಳನ್ನ ನಾವು ಕೇಳಿದಾಗ ಉತ್ತರವಾಗಿ ಬರುವಂತ ಶಬ್ದ ಅಥವಾ ಶಬ್ದಗಳ ಗುಂಪು ಮಾತ್ರ ಆಬ್ಜೆಕ್ಟ್, ಮಿಕ್ಕ ಇನ್ಯಾವೇ ಪದ ಆಬ್ಜೆಕ್ಟ್ ಆಗೋದಿಲ್ಲ. ಒಂದು ವೇಳೆ ಏನು, ಏನನ್ನು ಅಥವಾ ಯಾರಿಗೆ, ಯಾರನ್ನು ಅನ್ನೋ ಪ್ರಶ್ನೆಗಳನ್ನ ಮೇನ್ ವರ್ಬ್ಗೆ ಕೇಳಿದಾಗ ಅಲ್ಲಿ ಆಬ್ಜೆಕ್ಟ್ ಸಿಗದೇ ಇದ್ರೆ ಅಂತ ವಾಕ್ಯವನ್ನ ಪ್ಯಾಸಿವ್ ವಾಯ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು, ಮಾಡೋ ಸಾಧ್ಯತೆ ಇರೋದಿಲ್ಲ. ಒಂದನೇ ವಿಷಯ, ಇದನ್ನ ನೆನ್ಪಿಟ್ಕೊಳ್ಬೇಕು. ಆದ್ರಿಂದ ಈಗ ದ ಬ್ರಿಟಿಷ್ ವರ್ ರೂಲಿಂಗ್ ಇಂಡಿಯಾ ಬಿಫೋರ್ 1947 ಅನ್ನೋ ಈ ವಾಕ್ಯದಲ್ಲಿ ಮೇನ್ ವರ್ಬ್ ಆಳುತ್ತಿದ್ದರು, ಇದಕ್ಕೆ ಪ್ರಶ್ನೆ ಮಾಡ್ಕೋಬೇಕು. ಯಾರನ್ನು ಆಳುತ್ತಿದ್ದರು? ಉತ್ತರ ಇಲ್ಲ. ಯಾರಿಗೆ ಆಳುತ್ತಿದ್ದರು? ಉತ್ತರ ಇಲ್ಲ. ಈ ಉತ್ತಿಲ್ಲ ಅಂತಷ್ಟೇ ನಾವು ಅದಕ್ಕೆ ಆಬ್ಜೆಕ್ಟ್ ಇಲ್ಲ ಅಂತ ನಾವು ಅವಸರದ ನಿರ್ಧಾರ ತಗೊಳ್ಬಾರ್ದು. ಮತ್ತೆ ಎರಡು ಪ್ರಶ್ನೆಗಳು, ಏನನ್ನು ಅನ್ನೋ ಪ್ರಶ್ನೆ. ಅದಕ್ಕೆ ಆಳುತ್ತಿದ್ದರು, ಏನನ್ನು ಆಳುತ್ತಿದ್ದರು? ಭಾರತವನ್ನು ಆಳುತ್ತಿದ್ದರು, ಆಬ್ಜೆಕ್ಟ್ ಸಿಕ್ತು. ಈ ರೀತಿ ಆಬ್ಜೆಕ್ಟ್ ಸಿಕ್ಕಾಗ ಮಾತ್ರ ನಾವು ಪ್ಯಾಸಿವ್ ವಾಯ್ಸ್ ಹೋಗಬೇಕು. ಒಂದು ವೇಳೆ ಆಬ್ಜೆಕ್ಟ್ ಇಲ್ಲ ಅಂದ್ರೆ ಅದನ್ನು ಪ್ಯಾಸಿವ್ ವಾಯ್ಸ್ ಮಾಡಬಾರ್ದು. ಮತ್ತು ಆಬ್ಜೆಕ್ಟ್ ಅನ್ನ ಕೇವಲ ಏನು, ಏನನ್ನು, ಯಾರಿಗೆ, ಯಾರನ್ನೋ ಪ್ರಶ್ನೆಗಳನ್ನ ಮಾತ್ರ ಕೇಳಿ ಪಡ್ಕೊಳ್ಬೇಕು. ಉಳಿದು ಯಾವ ಪ್ರಶ್ನೆನೂ ಕೇಳಬಾರ್ದು. ಅದಕ್ಕಾಗಿ ಇದು ನೆನ್ಪಿಟ್ಕೊಳ್ಳುವಂತ ಮುಖ್ಯವಾದ ಅಂಶ. ಇಲ್ಲಿ ಏನನ್ನು ಆಳುತ್ತಿದ್ದರು? ಭಾರತವನ್ನು. ಅವಾಗ ನಾವು ಈ ಪ್ಯಾಸಿವ್ ವಾಯ್ಸ್ ಸಿದ್ಧ ಸೂತ್ರಕ್ಕೆ ಅನುಗುಣವಾಗಿ ವಾಕ್ಯ ರಚನೆ ಮಾಡಿಕೊಂಡಾಗ ಇಂಡಿಯಾ ವಾಸ್ ಬೀಯಿಂಗ್ ರೂಲ್ಡ್ ಬೈ ದ ಬ್ರಿಟಿಷ್ ಬಿಫೋರ್ 1947. ಇದು ಪ್ಯಾಸಿವ್ ವಾಯ್ಸ್. ಈ ವಾಕ್ಯ ರಚನೆಯ ಸ್ಪಷ್ಟವಾದ ಕನ್ನಡ ಅರ್ಥವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತವು 1947 ಮುಂಚೆ ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು. ವಾಸ್ ಬೀಯಿಂಗ್ ರೂಲ್ಡ್. ಕೊಟ್ಟಂತ ಆಕ್ಟಿವ್ ವಾಯ್ಸ್ ಕಂಟಿನ್ಯೂಸ್ ಇತ್ತಂದ್ರೆ ಅದನ್ನು ಪ್ಯಾಸಿವ್ ವಾಯ್ಸ್ ಕೂಡ ಕಂಟಿನ್ಯೂಸ್ ಇರಬೇಕು. ಈ ಕಂಟಿನ್ಯೂಸ್ ಅಂದ್ರೆ ನಡೀತಾ ಇರುವ ಕ್ರಿಯೆ. ವಾಸ್ ಬೀಯಿಂಗ್ ರೂಲ್ಡ್ ಅಂದ್ರೆ ಈ ಹಿಂದೆ ನಡೀತಾ ಇದ್ದ ಕ್ರಿಯೆ ಈ ಆಬ್ಜೆಕ್ಟ್ ಮೇಲೆ ಆಗ್ತಾ ಇತ್ತು ಅನ್ನೋಕೆ ವಾಸ್ ಬೀಯಿಂಗ್ ರೂಲ್ಡ್, ಆಳಲ್ಪಡುತ್ತಿತ್ತು. ಈ ಆಳುವ ಕ್ರಿಯೆಗೆ ಒಳಪಡುತ್ತಿತ್ತು ಯಾವುದು? ಭಾರತ. ಈ ರೀತಿ ಆಬ್ಜೆಕ್ಟ್ ಅಂದ್ರೆ ಕ್ರಿಯೆಗೆ ಒಳಪಡುವಂತ ವಸ್ತು ಅಥವಾ ವ್ಯಕ್ತಿ. ಆದ್ರಿಂದ ಇದು ಕ್ರಿಯೆಗೆ ಒಳಗಾಗುತ್ತೆ. ಈ ಕ್ರಿಯೆ ಇದರ ಮೇಲೆ ನಡೆಯುತ್ತೆ. ವಾಸ್ ಬೀಯಿಂಗ್ ರೂಲ್ಡ್, ಆಳಲ್ಪಡುತ್ತಿತ್ತು. ಯಾವುದು? ಭಾರತ. ಭಾರತ ಆಳುತ್ತಿತ್ತು ಅಲ್ಲ, ಭಾರತ ಆಳ್ವಿಕೆಗೆ ಒಳಪಡುತ್ತಿತ್ತು. ವಾಸ್ ಬೀಯಿಂಗ್ ರೂಲ್ಡ್. ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನೇ ನಾವು ನೆಗೆಟಿವ್ ನಲ್ಲಿ ಅದೇ ತರ ನಾಟ್ ಇಂಟ್ರಾಗೇಟಿವ್ ಹಾಕೊಂಡು ನಾವು ಮಾಡಬಹುದು. ಏನಂದ್ರೆ ಇಂಡಿಯಾ ವಾಸ್ ನಾಟ್ ಬೀಯಿಂಗ್ ರೂಲ್ಡ್ ಬೈ ದ ಬ್ರಿಟಿಷ್ ಬಿಫೋರ್ 1947. 1947 ಮುಂಚೆ ಭಾರತವು ಬ್ರಿಟಿಷರಿಂದ ಆಳಲ್ಪಡುತ್ತಿದ್ದಿಲ್ಲ. ವಾಸ್ ನಾಟ್ ಬೀಯಿಂಗ್ ರೂಲ್ಡ್. ವಾಸ್ ಇಂಡಿಯಾ ಬೀಯಿಂಗ್ ರೂಲ್ಡ್ ಬೈ ದ ಬ್ರಿಟಿಷ್ ಬಿಫೋರ್ 1947?
ಭಾರತವು 1947 ಮುಂಚೆ ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತೆ. ಪ್ರಶ್ನೆ, ವಾಸಂಟ್ ಇಂಡಿಯಾ ಬೀಯಿಂಗ್ ರೂಲ್ಡ್ ಬೈ ದ ಬ್ರಿಟಿಷ್ ಬಿಫೋರ್ 1947? 1947 ಮುಂಚೆ ಭಾರತವು ಬ್ರಿಟಿಷರಿಂದ ಆಳಲ್ಪಡುತ್ತಿದ್ದಿಲ್ಲವೇ? ನೆಗೆಟಿವ್ ಇಂಟ್ರಾಗೇಟಿವ್. ನಾವು ಇದನ್ನ ಬಹಳ ಸಮಗ್ರವಾಗಿ ವ್ಯಾಕರಣಬದ್ಧವಾಗಿ ನಾವು ಅಧ್ಯಯನ ಮಾಡುವಾಗ ಈ ಪಡಲ್ 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 ಅನ್ನೋದು ನಮಗೆ ಸ್ವಲ್ಪ ಸ್ವೀಕರಿಸಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ನಾವು ಸಹಜವಾದ ಕನ್ನಡದಲ್ಲಿ ಮಾತಾಡಿದಾಗ ಇಂಥವನ್ನ ಯಾವ ರೀತಿ ನಾವು ಬಳಕೆ ಮಾಡ್ತೀವಿ ನೋಡೋಣ. 1947 ಮುಂಚೆ ಭಾರತವು ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು. ಇದು ಶುದ್ಧವಾದ ಕನ್ನಡ. ಅದೇ ನಾವು ಆಳು ಕನ್ನಡ ಅಂತೀವಿ. 1947 ಮುಂಚೆ ಭಾರತವನ್ನು ಆಳುತ್ತಿದ್ದರು ಅಂದ್ಬಿಡ್ತೀವಿ. ಆಳುತ್ತಿದ್ದರು ಅನ್ನೋ ಸಂದರ್ಭ ನಾವು ಸಬ್ಜೆಕ್ಟ್ ಹೇಳೋದಿಲ್ಲ. ಈ ಸಬ್ಜೆಕ್ಟ್ ಹೇಳದೇ ಇದ್ದಾಗ ಅದು ಪ್ಯಾಸಿವೈಸ್. ಏನನ್ನು ಆಳುತ್ತಿದ್ದರು? ಭಾರತವನ್ನು. ಇಂಡಿಯಾ ವಾಸ್ ಬೀಯಿಂಗ್ ರೂಲ್ಡ್ ಬೈ ದ ಬ್ರಿಟಿಷ್. ನಾವು ಇನ್ನು ಆಡು ಕನ್ನಡದ ವಾಕ್ಯಗಳನ್ನು ನಾವು ಆಕ್ಟಿವೈಸ್ ಪ್ಯಾಸಿವೈಸ್ ನಿರ್ಧಾರ ಮಾಡೋಕ್ಕಿಂತ ಮುಂಚೆ ನಮಗೆ ಸ್ಪಷ್ಟವಾದ ಕನ್ನಡ ವ್ಯಾಕರಣಬದ್ಧವಾದ ವಾಕ್ಯಗಳು ಅರ್ಥ ಆಗಬೇಕು. ಆದ್ರಿಂದ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ಬರಬಹುದಂತ ಆಕ್ಟಿವೈಸ್ ವಾಕ್ಯ ರಚನೆ ಮತ್ತು ಕನ್ನಡದ ಅರ್ಥ, ಅದೇ ಪ್ಯಾಸಿವೈಸ್ ಅದರ ಕನ್ನಡ ಅರ್ಥವನ್ನು ನಾವು ಈ ರೀತಿ ತಗೊಳ್ಬೇಕು. ಆ ನಂತರ ನಾವು ಮುಂಬರುವಂತ ವಿಡಿಯೋಗಳಲ್ಲಿ ಸಬ್ಜೆಕ್ಟ್ ಇಲ್ಲದಂತ ಆಡು ಕನ್ನಡದಲ್ಲಿ ಬಳಸಬಹುದಂತ ಕನ್ನಡ ವಾಕ್ಯ ಯಾವಾಗ ಆಕ್ಟಿವೈಸ್ ಆಗುತ್ತೆ, ಯಾವಾಗ ಪ್ಯಾಸಿವೈಸ್ ಆಗುತ್ತೆ, ಅದನ್ನ ಇಂಗ್ಲಿಷ್ ಹೇಗೆ ಅನುವಾದ ಮಾಡ್ಕೊಂಡು ಬಂದು ಮುಂಬರುವಂತ ವಿಡಿಯೋಗಳಲ್ಲಿ ಮಾಡ್ತಾ ಇದ್ದೀನಿ. ಆ ಮುಂಬರುವ ವಿಡಿಯೋಗಳಲ್ಲಿ ಆ ಚರ್ಚೆಯ ವಿಷಯ ಬರೋಕ್ಕಿಂತ ಮುಂಚೆ ಪ್ರತಿಯೊಂದು ಟೆನ್ಸ್ ನಲ್ಲಿ ಬರಬಹುದಂತ ಆಕ್ಟಿವೈಸ್ ವಾಕ್ಯ ರಚನೆಗಳು ಮತ್ತು ಪ್ಯಾಸಿವೈಸ್ ವಾಕ್ಯ ರಚನೆಗಳು, ಅದಕ್ಕನುಗುಣವಾಗಿ ಕನ್ನಡ ಅರ್ಥಗಳು ನಮ್ಗೆ ಸರಿಯಾಗಿ ಗೊತ್ತಿರಬೇಕು ಅನ್ನೋ ಪ್ರಯತ್ನ ನಮ್ದು ಇಲ್ಲಿದೆ. ಆದ್ರಿಂದ ಈ ರೀತಿ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಬಂದಂತ ವಾಕ್ಯ ಆಕ್ಟಿವ್ ವಾಯ್ಸ್ ನಲ್ಲಿ ಈ ಸೂತ್ರಕ್ಕೆ ಅನುಗುಣವಾಗಿರಬೇಕು, ಪ್ಯಾಸಿವ್ ವಾಯ್ಸ್ ನಲ್ಲಿ ಈ ಸೂತ್ರಕ್ಕೆ ಅನುಗುಣವಾಗಿರಬೇಕು. ಈ ಒಂದು ಹಿನ್ನೆಲೆ ಈ ಚರ್ಚೆ ಮಾಡಿದ ನಂತರ ನಾವು ಭಿನ್ನ ಭಿನ್ನವಾದಂತ ವಾಕ್ಯಗಳನ್ನ ನಾವು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಇಂದ ಆಕ್ಟಿವ್ ವಾಯ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ಒಂದು ಉದಾಹರಣೆ, ಯುವರ್ ಬ್ರದರ್ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ದೆನ್. ನಾನು ಪದೇ ಪದೇ ಹೇಳ್ತೀನಿ, ಯಾವುದೇ ಕನ್ನಡ ವಾಕ್ಯವನ್ನ ಇಂಗ್ಲಿಷ್ ಹೋಗಿ ಮುಂಚೆ ಮಾರ್ಕ್ ಮಾಡ್ಕೋಬೇಕು. ಅದಕ್ಕೆ ನಾನು MMPress ಟೆಕ್ನಿಕ್ ಅಂತ ಚರ್ಚೆ ಮಾಡಿದ್ದೀನಿ. ದಯವಿಟ್ಟು ಆ ಒಂದು ವಿಡಿಯೋ ನಾವು ಕನ್ನಡ ಟ್ರಾನ್ಸ್ಲೇಷನ್ ಮತ್ತು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಂತ 2 ವಿಡಿಯೋ ಮಾಡಿದ್ದು ನೋಡ್ಕೊಳ್ಳಿ. ಈಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯುವರ್ ಬ್ರದರ್, ನಿನ್ನ ಸಹೋದರ, ವಾಸ್ ಪ್ಲೇಯಿಂಗ್ ಆಡುತ್ತಿದ್ದನು ಕ್ರಿಕೆಟ್ ದೆನ್ ಆಗ. ಅದನ್ನ ನಾವು ಶುದ್ಧವಾದ ಕನ್ನಡದಲ್ಲಿ ಅಂತೀವಿ, ನಿನ್ನ ಸಹೋದರನು ಆಗ ಕ್ರಿಕೆಟ್ ಆಡುತ್ತಿದ್ದನು. ಅದನ್ನ ಆಡ್ಕೊಂಡಂತೀವಿ, ಅವಾಗ ನಿಮ್ಮ ಅಣ್ಣ ಕ್ರಿಕೆಟ್ ಆಡಾಕತ್ತಿದ್ದ ಅಂದ್ಬಿಡ್ತೀವಿ ನಾವು. ಈ ಆಡಾಕತ್ತಿದ್ದ ಅನ್ನೋದು ಪಾಸ್ಟ್ ಕಂಟಿನ್ಯೂಸ್ ಮತ್ತು ಕೊಟ್ಟಂತ ವಾಕ್ಯ ಆಕ್ಟಿವ್ ವಾಯ್ಸ್. ಯಾಕಂದ್ರೆ ನಾನು ಪದೇ ಪದೇ ಹೇಳ್ತೀನಿ, ಒಂದು ಇಂಗ್ಲಿಷ್ ವಾಕ್ಯ ಆಕ್ಟಿವ್ ವಾಯ್ಸ್ ಅಥವಾ ಪ್ಯಾಸಿವ್ ವಾಯ್ಸ್ ನಲ್ಲಿ ಇದೆಯೋ ಅನ್ನೋ ನಿರ್ಧಾರ ಮಾಡಬೇಕಾದ್ರೆ ಆ ವಾಕ್ಯದಲ್ಲಿ ಬಳಕೆಯಾದ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಅನ್ನು ನೋಡ್ತಿರೋದು. ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ PP ಫಾರ್ಮ್ ಇದ್ರೆ ಪ್ಯಾಸಿವ್ ವಾಯ್ಸ್ ಲಕ್ಷಣ, ಇಲ್ದಿದ್ರೆ ಅದು ಪ್ಯಾಸಿವ್ ವಾಯ್ಸ್ ಅಲ್ಲ, ಆಕ್ಟಿವ್ ವಾಯ್ಸ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಆದ್ರೆ ಪ್ಲೇ ಅನ್ನೋದು PP ಫಾರ್ಮ್ ಅಲ್ಲ, ING ಇರೋದ್ರಿಂದ ಇಂಥ ವಾಕ್ಯ ರಚನೆಗಳು ಪ್ಯಾಸಿವ್ ವಾಯ್ಸ್ ನಲ್ಲಿ ಬರೋದಿಲ್ಲ. ಅದಕ್ಕೆ ಕೊಟ್ಟಂತ ವಾಕ್ಯ ಆಕ್ಟಿವ್ ವಾಯ್ಸ್ ನಲ್ಲಿ ಇದೆ. ಇನ್ನ ಈ ವಾಕ್ಯವನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ಬೇಕೇ ಬೇಕು. ಈ ಆಬ್ಜೆಕ್ಟ್ ಕಂಡುಹಿಡಿಯಬೇಕಾದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮೇನ್ ವರ್ಬ್ ಪ್ರಶ್ನೆ ಮಾಡ್ಕೊಳ್ಬೇಕು. ಮೇನ್ ವರ್ಬ್ ಯಾವ್ದು ಇಲ್ಲಿ? ವಾಸ್ ಪ್ಲೇಯಿಂಗ್, ಆಡುತ್ತಿದ್ದನು. ಏನನ್ನು ಆಡುತ್ತಿದ್ದನು? ಕ್ರಿಕೆಟ್. ಉತ್ತರ ಸಿಕ್ತು. ಅವಾಗ ನಾವು ಕ್ರಿಕೆಟ್ ಅನ್ನ ನಾವು ಆಬ್ಜೆಕ್ಟ್ ಆಗಿ ಮಾಡ್ಕೊಂಡಾಗ ಆ ಸೂತ್ರಕ್ಕೆ ಅನುಗುಣವಾಗಿ ಪ್ಯಾಸಿವ್ ಸೂತ್ರಕ್ಕೆ ಅನುಗುಣವಾದಾಗ ಕ್ರಿಕೆಟ್ ವಾಸ್ ಬೀಯಿಂಗ್ ಪ್ಲೇಡ್ ಬೈ ಯುವರ್ ಬ್ರದರ್ ದೆನ್. ಆಗ ನಿನ್ನ ಸಹೋದರನಿಂದ ಕ್ರಿಕೆಟ್ ಆಡಲ್ಪಡುತ್ತಿತ್ತು. ಇಷ್ಟು ಶುದ್ಧವಾದ ಕನ್ನಡ ಬಳಸೋದಿಲ್ಲ. ಅವಾಗ ಕ್ರಿಕೆಟ್ ಆಡಾಕತ್ತಿದ್ರು, ಯಾರು ಆಡ್ತಾ ಇದ್ರು? ಇಲ್ಲ. ಈ ರೀತಿ ಸಬ್ಜೆಕ್ಟ್ ಇಲ್ಲದೆ ನಾವು ವಾಕ್ಯಗಳನ್ನು ಬಳಸಿದ ಕನ್ನಡದಲ್ಲಿ ಅದಕ್ಕೆ ನಮ್ಗೆ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಮನಸ್ಸಾಗುತ್ತೆ. ಅದೇ ಸಬ್ಜೆಕ್ಟ್ ಬಳಕೆ ಆದಂತ ವ್ಯಾಕರಣಬದ್ಧವಾದಂತ ಕನ್ನಡ ವಾಕ್ಯಗಳನ್ನ ಸ್ವಲ್ಪ ನಮಗೆ ಒಪ್ಪಿಗೆ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಆದ್ರೆ ಅನಿವಾರ್ಯವಾಗಿ ನಾವು ಶುದ್ಧವಾದ ಕನ್ನಡ ವಾಕ್ಯಗಳ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮ ಆಡು ಕನ್ನಡದಲ್ಲಿ ವಾಕ್ಯಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಬರಲಿಕ್ಕೆ ಸಾಧ್ಯ. ಇನ್ನೊಂದು ನೋಡೋಣ, ರವಿ ವಾಸ್ ನಾಟ್ ಸ್ಟಡಿಂಗ್ ಲಿಟರೇಚರ್ ಲಾಸ್ಟ್ ಇಯರ್. ರವಿ ಕಳೆದ ವರ್ಷ ಸಾಹಿತ್ಯವನ್ನು ಅಭ್ಯಾಸ ಮಾಡುತ್ತಿದ್ದಿಲ್ಲ. ಇದು ಕೊಟ್ಟಂತ ವಾಕ್ಯ, ಇದು ಆಕ್ಟಿವ್ ವಾಯ್ಸ್ ನಲ್ಲಿ ಇದೆ. ಯಾಕಂದ್ರೆ ಇಲ್ಲಿ ಕೂಡ ING, ಯಾವ ಕಾರಣಕ್ಕೂ ಪ್ಯಾಸಿವ್ ವಾಯ್ಸ್ ನಲ್ಲಿ ING ಪ್ರತ್ಯಯ ಬರೋದಿಲ್ಲ. ಆದ್ರೆ ಇದು ಕೊಟ್ಟಂತ ಆಕ್ಟಿವ್ ವಾಯ್ಸ್. ನಾವು ಸಬ್ಜೆಕ್ಟ್ ಅಂತ, ಈಗ ನಾವು ಪ್ಯಾಸಿವ್ ವಾಯ್ಸ್ ಹೋಗ್ರೆ ಆಬ್ಜೆಕ್ಟ್ ಬೇಕು. ಆಬ್ಜೆಕ್ಟ್ ಮೇನ್ ವರ್ಬ್ ಅಂತ ಕಂಡುಕೊಳ್ಳೋದು. ವಾಸ್ ನಾಟ್ ಸ್ಟಡಿಂಗ್, ಅಭ್ಯಾಸ ಮಾಡುತ್ತಿದ್ದಿಲ್ಲ. ಏನನ್ನು ಅಭ್ಯಾಸ ಮಾಡುತ್ತಿದ್ದಿಲ್ಲ? ಸಾಹಿತ್ಯವನ್ನು. ಆಬ್ಜೆಕ್ಟ್ ಸಿಕ್ತು ನಮ್ಗೆ. ಅದನ್ನ ನಾವು ಕನ್ನಡ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮತ್ತೆ,
ಯಾವುದೇ ಇಂಗ್ಲಿಷ್ ವಾಕ್ಯ ಬರೆಯೋಕ್ಕಿಂತ ಮುಂಚೆ ಏನು ಬರೀಬೇಕು ಅನ್ನೋದು ಸ್ಪಷ್ಟವಾಗಿ ನಮ್ಮ ಕನ್ನಡದಲ್ಲಿ ಗೊತ್ತಿದ್ದಾಗ ಅದನ್ನು ಶುದ್ಧವಾಗಿ ಸೂತ್ರಕವನ್ನು ನಾವು ಇಂಗ್ಲಿಷ್ನಲ್ಲಿ ನಾವು ಅನುವಾದ ಮಾಡ್ಕೊಳ್ಬಹುದು. ಅದಕ್ಕೆ ನಾನು ಪ್ಯಾಸಿವ್ ವಾಯ್ಸ್ ಕನ್ನಡದಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಕಳೆದ ವರ್ಷ ಸಾಹಿತ್ಯವು ರವಿಯಿಂದ ಅಭ್ಯಸಿಸಲ್ಪಡುತ್ತಿದ್ದಿಲ್ಲ, ಅಭ್ಯಾಸ ಮಾಡಲ್ಪಡುತ್ತಿದ್ದಿಲ್ಲ. ಅದಕ್ಕೆ ನೋಡ್ರಿ, ಲಿಟರೇಚರ್ ವಾಸ್ ನಾಟ್ ಬೀಯಿಂಗ್ ಸ್ಟಡೀಡ್, ಅಭ್ಯಸಿಸಲ್ಪಡುತ್ತಿದ್ದಿಲ್ಲ ಬೈ ರವಿ, ರವಿಯಿಂದ ಕಳೆದ ವರ್ಷ ಹೇಳಲ್ವಾ. ಈ ರೀತಿ ನಾವು ಪ್ಯಾಸಿವ್ ವಾಯ್ಸ್ ಮಾಡ್ಕೊಳ್ಬೇಕು. ಏನನ್ನ ನಾವು ವಾಕ್ಯ ಇಂಗ್ಲಿಷ್ ನಲ್ಲಿ ಬರೀಬೇಕಾಗಿದ್ದು ಅದು ಸ್ಪಷ್ಟವಾಗಿ ಕನ್ನಡದಲ್ಲಿ ಗೊತ್ತಿರಬೇಕು. ನಾನು ಹೇಳ್ತೀನಿ, ಕಳೆದ ವರ್ಷ ರವಿಯಿಂದ ಸಾಹಿತ್ಯವು ಅಭ್ಯಾಸ ಮಾಡಲ್ಪಡುತ್ತಿದ್ದಿಲ್ಲ, ಅಭ್ಯಸಿಸಲ್ಪಡುತ್ತಿದ್ದಿಲ್ಲ ಅನ್ನೋದೇ ನಾವು ಬರೀಬೇಕಾದಾಗ ಲಿಟರೇಚರ್ ವಾಸ್ ನಾಟ್ ಬೀಯಿಂಗ್ ಸ್ಟಡಿಡ್ ಬೈ ರವಿ ಲಾಸ್ಟ್. ಸಿದ್ಧ ಸೂತ್ರಕ್ಕೆ ನಾವು ಕನ್ನಡ ವಾಕ್ಯಗಳನ್ನ ನಾವು ಸಿದ್ಧಪಡಿಸ್ಕೊಂಡಾಗ ಇಂಗ್ಲಿಷ್ ವಾಕ್ಯಗಳನ್ನ ಸರಳವಾಗಿ ಅನುವಾದ ಮಾಡ್ಕೊಳ್ಬಹುದು. ವರ್ ಯು ರಿಪೇರಿಂಗ್ ಟಿವಿ ಎಸ್ಟರ್ಡೇ? ನೋಡ್ರಿ, ನೀನು ನಿನ್ನೆ ಟಿವಿ ರಿಪೇರಿ ಮಾಡುತ್ತಿದ್ದೆಯಾ? ಪ್ರಶ್ನೆ. ನಾನು ಹೇಳ್ತೀನಿ, ಕೊಟ್ಟ ವಾಕ್ಯ ಅಫರ್ಮೇಟಿವ್ ಇದ್ರೆ ಪ್ಯಾಸಿವ್ ಕೂಡ ಅಫರ್ಮೇಟಿವ್, ನೆಗೆಟಿವ್ ಇದ್ರೆ ಪ್ಯಾಸಿವ್ ವಾಯ್ಸ್ ಕೂಡ ನೆಗೆಟಿವ್, ಇಂಟ್ರಾಗೇಟಿವ್ ಇದ್ರೆ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ನೆಗೆಟಿವ್. ಯಾವ ವಾಕ್ಯದಲ್ಲಿ ಆಕ್ಟಿವ್ ವಾಯ್ಸ್ ಇರುತ್ತೋ ಅದೇ ವಾಕ್ಯ ಪ್ಯಾಸಿವ್ ವಾಯ್ಸ್ ನಲ್ಲಿ ಅನುವಾದ ಆಗುತ್ತೆ. ಇಲ್ಲಿ ನೋಡಿ, ನೀನು ನಿನ್ನೆ ಟಿವಿ ರಿಪೇರಿ ಮಾಡುತ್ತಿದ್ದೆಯಾ? ಪ್ರಶ್ನೆ. ಇದನ್ನು ನಾವು ಪ್ಯಾಸಿವ್ ಹೋಗ್ರೆ ಆಬ್ಜೆಕ್ಟ್, ಅದಕ್ಕಾಗಿ ಮೇನ್ ವರ್ಬ್ ಬಿಟ್ಕೋಬೇಕು. ರಿಪೇರಿ ಮಾಡುತ್ತಿದ್ದೆಯಾ? ಏನನ್ನು ರಿಪೇರಿ ಮಾಡುತ್ತಿದ್ದೆ? ಟಿವಿ. ಈ ಟಿವಿ ತಗೊಂಡು ನಾವು ಕನ್ನಡ ಪ್ಯಾಸಿವ್ ಮಾಡಿದಾಗ ನಿನ್ನೆ ನಿನ್ನಿಂದ ಟಿವಿ ರಿಪೇರಿ ಮಾಡಲ್ಪಡುತ್ತಿತ್ತೆ? ಪ್ರಶ್ನೆ. ಏನು ರಿಪೇರಿ ಮಾಡಲ್ಪಡುತ್ತಿತ್ತು? ಟಿವಿ. ವಾಸ್ ಟಿವಿ ಬೀಯಿಂಗ್ ರಿಪೇರ್ಡ್ ಬೈ ಯು ಎಸ್ಟರ್ಡೇ? ನಾನು ಹೇಳಿದ್ದೀನಿ ಪ್ರಾರಂಭದಲ್ಲಿ, ಇಂಟ್ರಾಗೇಟಿವ್ ವಾಕ್ಯ ಅದು ಆಕ್ಟಿವ್ ವಾಯ್ಸ್ ಇರಲಿ ಪ್ಯಾಸಿವ್ ವಾಯ್ಸ್ ಇರಲಿ ಹೆಲ್ಪಿಂಗ್ ವರ್ಬ್ ದಿಂದ ಪ್ರಾರಂಭ ಆಗಬೇಕು. ಆಕ್ಟಿವ್ ವಾಯ್ಸ್ನಾಗ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತೈತಿ, ಪ್ಯಾಸಿವ್ ವಾಯ್ಸ್ನಾಗ ಹೆಲ್ಪಿಂಗ್ ವರ್ಬ್ ಆಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತೈತಿ. ಇಲ್ಲಿ ಓವರ್ ಐತಿ, ಯಾಕೆ? ಯು ಸಬ್ಜೆಕ್ಟ್. ಇಲ್ಲಿ ವಾಸ್ ಐತಿ, ಯಾಕಂದ್ರೆ ಇಲ್ಲಿ ಟಿವಿ ಆಬ್ಜೆಕ್ಟ್ ಸಿಂಗುಲರ್. ಇದು ಬಹಳ ಗಮನಿಸಬೇಕಂತ ವಿಷಯ. ವಾರಂಟ್ ದ ಬ್ರಿಟಿಷ್ ಎಕ್ಸ್ಪ್ಲಾಯ್ಟಿಂಗ್ ಇಂಡಿಯಾ ದೆನ್? ಬ್ರಿಟಿಷರು ಆಗ ಭಾರತವನ್ನು ಶೋಷಿಸುತ್ತಿದ್ದಿಲ್ಲವೇ? ಭಾರತವನ್ನು ಶೋಷಣೆ ಮಾಡುತ್ತಿದ್ದಿಲ್ಲವೇ? ಕೊಟ್ಟ ವಾಕ್ಯ ಆಕ್ಟಿವ್ ವಾಯ್ಸ್. ಈಗ ನಾವು ಪ್ಯಾಸಿವ್ ಹೋಗ್ತಾರೆ ಆಬ್ಜೆಕ್ಟ್, ಮೇನ್ ಒಂದು ಪ್ರಶ್ನೆ ಮಾಡ್ಕೊಳ್ಳೋಣ. ಶೋಷಣೆ ಮಾಡುತ್ತಿದ್ದಿಲ್ಲವೇ? ಏನು ಶೋಷಣೆ ಮಾಡುತ್ತಿದ್ದಿಲ್ಲ? ಭಾರತವನ್ನು. ಆಬ್ಜೆಕ್ಟ್. ಅವ ಕನ್ನಡ ಪ್ಯಾಸಿವ್. ಆಗ ಭಾರತವು ಬ್ರಿಟಿಷರಿಂದ ಶೋಷಣೆ ಮಾಡಲ್ಪಡುತ್ತಿದ್ದಿಲ್ಲವೇ? ಶೋಷಿಸಲ್ಪಡುತ್ತಿದ್ದಿಲ್ಲವೇ? ಅವಾಗ ನೋಡ್ರಿ, ವಾಸಂಟ್ ಇಂಡಿಯಾ ಬೀಯಿಂಗ್ ಎಕ್ಸ್ಪ್ಲಾಯ್ಟೆಡ್ ಬೈ ದ ಬ್ರಿಟಿಷ್ ದೆನ್? ಆಗ ಭಾರತವು ಬ್ರಿಟಿಷರಿಂದ ಶೋಷಿಸಲ್ಪಡುತ್ತಿದ್ದಿಲ್ಲವೇ? ಇಷ್ಟೊಂದು ಶುದ್ಧವಾದ ಕನ್ನಡ ಮಾತಾಡೋದಿಲ್ಲ. ಅವಾಗ ನಾವೇನ್ ಬಿಡ್ತೀವಿ, ನೇರವಾಗಿ ಆಡ್ಕೊಂಡಾಗ ಅವಾಗ ಭಾರತನ ಶೋಷಣೆ ಮಾಡ್ತಿದ್ದಿಲ್ಲನ? ನಾವು ಸಬ್ಜೆಕ್ಟೇ ಬಳಸಲಿಲ್ಲ. ಏನನ್ನು ಶೋಷಣೆ ಮಾಡುತ್ತಿದ್ದಿಲ್ಲ? ಭಾರತವನ್ನು. ವಾಸಂಟ್ ಇಂಡಿಯಾ ಬೀಯಿಂಗ್ ಎಕ್ಸ್ಪ್ಲಾಯ್ಟೆಡ್ ದೆನ್? ಸಬ್ಜೆಕ್ಟ್ ಇಲ್ಲದೆ ಇಲ್ಲ. ಈ ರೀತಿ ನಾವು ವ್ಯಾಕರಣಬದ್ಧವಾದ ವಾಕ್ಯಗಳನ್ನು ನಾವು ತಯಾರಿ ಮಾಡಿಕೊಂಡು ಮುಂಬರುವಂತಹ ವಿಡಿಯೋಗಳಲ್ಲಿ ಸಬ್ಜೆಕ್ಟ್ ಇಲ್ಲದೆ ಪ್ಯಾಸಿವ್ ವಾಯ್ಸ್ ಹೆಂಗ್ ಮಾಡೋದನ್ನ ನೋಡೋಣ. ದಿಸ್ ಟೆಂಪಲ್ ವಾಸ್ ಬೀಯಿಂಗ್ ಬಿಲ್ಟ್ ಬೈ ಇಂಡಿಯಾ ಅಟ್ ದಟ್ ಟೈಮ್? ಈ ಮಂದಿರವು ಆ ಸಮಯದಲ್ಲಿ ಭಾರತದಿಂದ ಕಟ್ಟಲ್ಪಡುತ್ತಿತ್ತು. ಪ್ಯಾಸಿವ್ ವಾಯ್ಸ್. ಯಾಕೆ? ವಾಸ್ ಬೀಯಿಂಗ್ ಬಿಲ್ಟ್. ಇವು ಪ್ಯಾಸಿವ್ ವಾಯ್ಸ್ ಲಕ್ಷಣಗಳು. ಈ ಪ್ಯಾಸಿವ್ ವಾಯ್ಸ್ ಅನ್ನ ಆಕ್ಟಿವ್ ವಾಯ್ಸ್ ಮಾಡಬೇಕಾದಾಗ ನಮಗೆ ಮುಖ್ಯವಾಗಿ ಆಕ್ಟಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಬೇಕು. ಇಲ್ಲಿ ಸಬ್ಜೆಕ್ಟ್ ಯಾವುದು? ಬೈ ಇಂಡಿಯಾ ಅಂದ್ರೆ ಭಾರತದಿಂದ. ಅದು ಸಬ್ಜೆಕ್ಟ್ ಆದಾಗ ಭಾರತವು ಆ ಸಮಯದಲ್ಲಿ ಈ ಮಂದಿರವನ್ನು ಕಟ್ಟುತ್ತಿತ್ತು. ಅವಾಗ ನೋಡ್ರಿ, ಆಕ್ಟಿವ್ ವಾಯ್ಸ್ ಫಾರ್ಮ್ ಪ್ರಕಾರ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್. ಸಬ್ಜೆಕ್ಟ್ ಇಂಡಿಯಾ. ಇಂಡಿಯಾ ವಾಸ್ ಬಿಲ್ಡಿಂಗ್ ದಿಸ್ ಟೆಂಪಲ್ ಅಟ್ ದಟ್ ಟೈಮ್? ಭಾರತ ಆ ಸಮಯದಲ್ಲಿ ಈ ಮಂದಿರವನ್ನು ಕಟ್ಟುತ್ತಿತ್ತು. ಈ ರೀತಿ ನಮಗೆ ಅನೇಕ ಉದಾಹರಣೆಗಳನ್ನ ನಾವು ಚರ್ಚೆಗೆ ಬಳಸಿದಾಗ ಈ ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ಬರಬಹುದಂತ ಆಕ್ಟಿವ್ ವಾಯ್ಸ್ ವಾಕ್ಯ ರಚನೆಗಳ ಭಿನ್ನತೆಗಳು, ಭಿನ್ನವಾದಂತ ಅರ್ಥಗಳು, ಅದನ್ನೇ ಪ್ಯಾಸಿವ್ ವಾಯ್ಸ್ ಮಾಡಬೇಕಂತ ಇಂಗ್ಲಿಷಿನ ವಾಕ್ಯ ರಚನೆ ನಮಗೆ ಕರಗತ್ತಾಗಲಿಕ್ಕೆ ಸಾಧ್ಯ. ಈ ಒಂದು ಘನ ಉದ್ದೇಶದಿಂದ ಇಂದಿನ ಈ ವಿಡಿಯೋದಲ್ಲಿ ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ಬರಬಹುದಂತ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ವಾಕ್ಯ ರಚನೆ ಮತ್ತು ಬದಲಾವಣೆ ಹೇಗೆ ಮಾಡಬೇಕು ಅನ್ನೋದು ಒಂದು ಉಪಯುಕ್ತವಾದಂತಹ ಸಲಹೆ ಮತ್ತು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಅದನ್ನು
ಶೇರ್ ಮಾಡಿಕೊಳ್ರಿ ಮತ್ತು ಮುಖ್ಯವಾಗಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನೀವು ಸೇರೋಣ. ಮತ್ತೊಂದು ಟೆನ್ಸ್ ಅನ್ನ ಉದಾಹರಣೆಗೆ ತಗೊಂಡು ಆಕ್ಟಿವೈಸ್ ಪ್ಯಾಸಿವೈಸ್ ಎಂಬ ವಿಚಾರವನ್ನ ಬಹಳ ವಿವರವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.